ಶಾಂಪು ಪ್ಲಾಸ್ಟಿಕ್ ಮತ್ತು ಬಟ್ಟೆಗಳನ್ನು ಒಗೆಯುವುದಲ್ಲ, ನದಿಗಳಿಗೆ ನಾವು ಕಡಲೆ ಹಿಟ್ಟಿನಿಂದ ಸ್ನಾನ ಮಾಡಿದ ಜೀವಜಲ ಮತ್ತು ಜೀವಜಲಗಳನ್ನು ರಕ್ಷಣೆ ಮಾಡಬೇಕನ್ನುವಂಥ ಕಾರ್ಯವನ್ನು ವರದಕ್ಷಿಣೆ ಸಲ್ಲಿಸಿ ಮಾಡಿ 2 ವರ್ಷಗಳಿಂದ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ತಾವೆಲ್ಲರೂ ಸ್ಪಂದಿಸ್ರಿ. ನದಿಗಳ ರಕ್ಷಣೆ ಮಾಡೋದು ನಮ್ಮ ಕರ್ತವ್ಯ. ಯಾಕಂದರೆ ಪ್ರತಿ ಒಂದ್ಸಲ ಕರ್ನಾಟಕದಾದ್ಯಂತ 2,50,00,000 ಹೆಚ್ಚಿಗೆ ಜನಗಳು ಸ್ನಾನಕ್ಕೆಂದು ತೆರಳುತ್ತಾರೆ. ಸ್ನಾನಕ್ಕೆಂದು ತೆರಳುವಾಗ ಆ ನದಿಗಳಲ್ಲಿ ಹಾಕ್ತಕ್ಕಂಥ ಸೋಪು ಶಾಂಪು 10 ಗ್ರಾಮ್ ಬಳಸಿರಿ 200 ಟ್ಯಾಂಕರ್ ನಾವು ನದಿಗಳಿಗೆ ಹೋಗುತ್ತೆ. ಅದೇ ನಾಳದ ಮೂಲಕ ನಮ್ಮ ನದಿಗಳಿಂದ ಮನೆಗೆ ಬಂದು ಕ್ಯಾನ್ಸರ್ಗಿಂತ ಅತಿ ದೊಡ್ಡ ರೋಗಗಳು ಬರ್ತವೆ. ಅದಕ್ಕೆ ಇಲ್ಲಿ ಪೊಲೀಸ್ ಅಧಿಕಾರಿಯಾಗಿರ್ತಕ್ಕಂಥ ಶ್ರೀ MS ಸತೀಶ್ ಗೌಡರು ಬಂದಿದ್ದಾರೆ. ಅವರಿಗೆ ವರದಕ್ಷಿಣೆ ಫೌಂಡೇಶನ್ ಹಾಗೂ ಈ ಕಮಿಟಿ ವತಿಯಿಂದ ಸ್ವಾಗತ ಸರ್. ತಮಗೆ ಈ ಪುಣ್ಯಸ್ನಾನದ ವತಿಯಿಂದ ಒಂದು 2 ಮಾತನಾಡಬೇಕಿತ್ತು ತಮ್ಮಲ್ಲಿ ಕೋರಿಕೊಳ್ತೀವಿ ಸರ್. ಮಕರ ಸಂಕ್ರಾಂತಿ ಎಲ್ಲ ಭಕ್ತಾದಿಗಳು ಇಲ್ಲಿ ಈ ಒಂದು ಕೂಡಲ ಸಂಗಮದಲ್ಲಿ ಸ್ನಾನ ಮಾಡೋದರ ಮುಖಾಂತರ ಒಂದು ಪಾವನರಾಗಲು ಹೊಂದಿರುತ್ತೀರಿ. ವಿಶೇಷವಾಗಿ ಈಗ ನಮ್ಮ ವರದಶ್ರೀ ಫೌಂಡೇಶನ್ ವತಿಯಿಂದ ಈ ಒಂದು ಜಾಗೃತಿ ಅಭಿಯಾನವನ್ನು ಮಾಡ್ತಾ ಇದ್ದಾರೆ. ಏನು ಜಲಚರಗಳಿಗೆ ಹಾಗೂ ಪರಿಸರಕ್ಕೆ ಯಾವುದೇ ರೀತಿಯಾದಂಥ ಹಾನಿಯಾಗದ ಹಾಗೆ ಈ ಒಂದು ಶಾಂಪೂ ಸೋಪಿನ ಉಪಯೋಗ ಆಗದೇ ಈ ಒಂದು ಕಡಲೆ ಹಿಟ್ಟು ಉಪಯೋಗ ಮಾಡಿರಿ, ಜಲಚರಗಳಿಗೆ ಹಾನಿಯಾಗದಂತೆ ನೋಡಿಕೊಳ್ಳಿರಿ ಅಂತ ಒಂದು ಜಾಗೃತಿ ಅಭಿಯಾನವನ್ನು ಮಾಡ್ತಾ ಇದ್ದಾರೆ. ವಿಶಿಷ್ಟವಾಗಿದೆ. ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ನಿಲ್ಲದೇನೆ ಇದೇ ರೀತಿ ದಿನಪ್ರತಿಯಾಗಿ ನಿಮ್ಮ ಮನೆಯಲ್ಲೂ ಕೂಡ ಇದೇ ಒಂದು ಕಾರ್ಯಕ್ರಮ ನಡೀಲಿ ಅಂತ ಒಂದು ಆಶಿಸುತ್ತಾ ನಾಡಿನ ಜನತೆಗೆ ಇನ್ನೊಂದು ಸಾರಿ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಕೋರುತ್ತಾ ಈ ಒಂದು ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಎಲ್ಲರಿಗೂ ಇನ್ನೊಂದು ಸಾರಿ ಒಂದು ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀವಿ. ನಿಮ್ಮ ಒಂದು ಮೌಲ್ಯಯುತ ವಸ್ತುಗಳನ್ನು, ಮೊಬೈಲ್ ಇರ್ಬೋದು, ಚಿನ್ನ ಆಭರಣಗಳಿರ್ಬೋದು, ಏನೇ ಇರಲಿ, ಏನೇ ಮೌಲ್ಯಯುತ ವಸ್ತುಗಳಿದ್ದರೂ ಕೂಡ ಅದನ್ನು ಒಂದು ಜಾಗೃತಿಯಿಂದ ನೋಡಿಕೊಳ್ಳಿ. ಹಾಗೆ ಈ ಒಂದು ಹಬ್ಬವನ್ನು ಇನ್ನೂ ಸಡಗರದಿಂದ ಆಚರಿಸಿ ಅಂತ ಹೇಳುತ್ತಾ 2 ಮಾತುಗಳನ್ನು. ಧನ್ಯವಾದ ಸರ್. ನೀವು ಇಲ್ಲಿ ಪುಣ್ಯ ಸ್ನಾನಕ್ಕೆ ನದಿಗಳಲ್ಲಿ ಅಷ್ಟೇ ಅಲ್ಲ, ಮನೆಗಳಲ್ಲಿಯೂ ಕೂಡ ಇನ್ನು ಕಡಲೆ ಹಿಟ್ಟನ್ನು ಸ್ನಾನ ಮಾಡ್ರಿ ಅಂತ ಹೇಳಿದ್ದಾರೆ ಸರ್. ನಾವು ಎಲ್ಲರೂ ತಮಗೊಂದು ಧನ್ಯವಾದಗಳನ್ನ ಅರ್ಪಿಸ್ತೀವಿ ಸರ್. ಸಾಧ್ಯಷ್ಟು ಇವತ್ತಿನ ಈ ಕ್ಷಣದಲ್ಲಿ ಮಾಡ್ತಕ್ಕಂಥ ಕಾರ್ಯ ನಮ್ಮೆಲ್ಲರಿಗೂ ಒಂದು ಮಾದರಿ ಆಗಲಿ. ಎಲ್ಲರೂ ನದಿಗಳಲ್ಲಿ ತಮ್ಮ ಮಕ್ಕಳನ್ನ ಬಿಡಬೇಡ್ರಿ. ಮುಂದೆ ತಮ್ಮ ಮಕ್ಕಳನ್ನ ನೀವೇ ಸಂರಕ್ಷಣೆಯಿಂದ ಸ್ನಾನ ಮಾಡಿಸ್ಬೇಕು, ದೂರ ಕರ್ಕೊಂಡು ಹೋಗಬಾರ್ದು. ನಮ್ಮ ಮನೆಯಲ್ಲಿ ತಂದೆ ತಾಯಿ ಹೆಂಡತಿ ಮಕ್ಕಳು ಎಲ್ಲರೂ ಕಾಯ್ತಿರ್ತಾರೆ. ಅದು ಪ್ರಜ್ಞೆ ನಮ್ಗೆಲ್ಲರಿಗೂ